ಒಂದು ಹಳ್ಳಿಯಲ್ಲಿ ದೊಡ್ಡ ಕೆರೆ ಇತ್ತು. ಆ ಕೆರೆಯಲ್ಲಿ ಒಂದು ಜಾಣ ಬಾತುಕೋಳಿ ಮತ್ತು ಒಂದು ನಿಧಾನಗತಿಯ ಆಮೆ ವಾಸಿಸುತ್ತಿದ್ದವು. ಅವೆರಡೂ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಮ್ಮೆ ಬೇಸಿಗೆ ಕಾಲ ಬಂದಾಗ ಕೆರೆಯ ನೀರು ಬತ್ತಿ ಹೋಯಿತು. ಬಾತುಕೋಳಿಗೆ ತನ್ನ ಸ್ನೇಹಿತ ಆಮೆಯ ಬಗ್ಗೆ ಚಿಂತೆಯಾಯಿತು. ಆಮೆ, ಈ ಕೆರೆ ನೀರಿಲ್ಲದೆ ಒಣಗಿ ಹೋಗುತ್ತಿದೆ. ನಾವು ಬೇರೆ ದೊಡ್ಡ ಕೆರೆ ಇರುವ ಜಾಗಕ್ಕೆ ಹೋಗಬೇಕು ಎಂದಿತು. ಆಮೆ ಹೇಳಿತು, ನೀನು ಹಾರಬಲ್ಲೆ, ಆದರೆ ನಾನು ನಿಧಾನವಾಗಿ ನಡೆಯುತ್ತೇನೆ. ಅಷ್ಟೇ ಅಲ್ಲದೆ ನನಗೆ ನಡೆದು ಹೋಗಲು ತುಂಬ ಸಮಯ ಬೇಕಾಗುತ್ತದೆ. ಬಾತುಕೋಳಿ ಯೋಚಿಸಿತು. ಅದಕ್ಕೊಂದು ಉಪಾಯ ಹೊಳೆಯಿತು. ನೋಡು ಆಮೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಾವು ಒಂದು ದಪ್ಪ ಕೋಲನ್ನು ತರೋಣ. ನೀನು ನಿನ್ನ ಕೈಯಲ್ಲಿ ಆ ಕೋಲನ್ನು ಗಟ್ಟಿಯಾಗಿ ಹಿಡಿದುಕೋ. ನಾನು ಆ ಕೋಲಿನ ಎರಡು ತುದಿಗಳನ್ನು ನನ್ನ ಕಾಲುಗಳಿಂದ ಹಿಡಿದು ನಿನ್ನನ್ನು ಹಾರಿಸಿಕೊಂಡು ಹೋಗುತ್ತೇನೆ. ಆದರೆ ಒಂದು ವಿಷಯ ನೆನಪಿರಲಿ, ನೀನು ಅಪ್ಪಿತಪ್ಪಿಯೂ ಕೈ ಬಿಡಬಾರದು. ಕೈ ಬಿಟ್ಟರೆ ಕೆಳಗೆ ಬಿದ್ದು ಹೋಗುತ್ತೀಯಾ. ಆಮೆ ಸಂತೋಷದಿಂದ ಒಪ್ಪಿತು. ಬಾತುಕೋಳಿ ಆಮೆಯನ್ನು ಕೋಲಿನ ಸಹಾಯದಿಂದ ಹಿಡಿದು ಆಕಾಶದಲ್ಲಿ ಹಾರಲು ಶುರು ಮಾಡಿತು. ಅವರು ಒಂದು ಊರಿನ ಮೇಲೆ ಹಾರಿ ಹೋಗುವಾಗ ಕೆಳಗಿದ್ದ ಜನರು ಇದನ್ನು ಕಂಡು ಆಶ್ಚರ್ಯಪಟ್ಟರು ಮತ್ತು ಜೋರಾಗಿ ಕೂಗಿದರು, ಅದ್ಭುತ, ಆಮೆಯು ಹಾರುತ್ತಿದೆ. ಬಾತುಕೋಳಿ ಎಷ್ಟು ಬುದ್ಧಿವಂತ. ಜನರ ಶಬ್ದ ಕೇಳಿ ಆಮೆಗೆ ಕೋಪ ಮತ್ತು ಸಂತೋಷ ಎರಡೂ ಆಯಿತು. ನಾನು ಹಾರುತ್ತಿರುವುದು ಬಾತುಕೋಳಿಯ ಉಪಾಯದಿಂದ, ಆದರೆ ನನ್ನ ಸ್ಥೈರ್ಯದಿಂದ. ನಾನು ಎಷ್ಟು ಅದೃಷ್ಟಶಾಲಿ ಎಂದು ಹೇಳಲು ಬಯಸಿ ಅದು ಜನರ ಕಡೆಗೆ ತಿರುಗಿ ತನ್ನ ಪರಾಕ್ರಮವನ್ನು ಹೊಗಳಿಕೊಳ್ಳಲು ಕೋಲನ್ನು ಬಿಟ್ಟು ಚಪ್ಪಾಳೆ ಹೊಡೆಯಲು ಹೋಯಿತು. ಕೈ ಬಿಟ್ಟ ತಕ್ಷಣ ಆಮೆ ಆಕಾಶದಿಂದ ಧಪ್ ಎಂದು ಕೆಳಗೆ ಬಿತ್ತು. ಬಾತುಕೋಳಿ ಅಳುತ್ತಾ ಬೇರೆ ಕೆರೆಯ ಕಡೆಗೆ ಹಾರಿ ಹೋಯಿತು. ನಾವು ಇನ್ನೊಬ್ಬರ ಸಲಹೆಯನ್ನು ಪಾಲಿಸಬೇಕು, ಇಲ್ಲವಾದಲ್ಲಿ ನಮಗೇ ಅಪಾಯ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.